ಎಸ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸಂಗತಿಗಳನ್ನು ನೀವು ಹೇಳಿದಿರಿ, ಏನು ಎತ್ತ ಅಂತ. ಜೊತೆಗೇನು ಅಂದರೆ ಈ ಬಾರಿಯ ಫಲಿತಾಂಶ ಇದೆಯಲ್ಲ, 5 ರಾಜ್ಯಗಳ ಫಲಿತಾಂಶ, ಇದು ಬಹಳ ಕುತೂಹಲ ಕೆರಳಿಸಿರುವಂಥ ಫಲಿತಾಂಶ, ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಈ ಸುದೀರ್ಘವಾಗಿ ಕಮ್ಯುನಿಸ್ಟ್ ಆಡಳಿತದ ನಂತರ ಅದನ್ನು ಹಿಮ್ಮೆಟ್ಟಿಸಿ ಬಂದಂಥ ದೀದಿ ಆಡಳಿತ ಇವತ್ತಿಗೆ ಕೊನೆಯಾಗುತ್ತಾ ಅಥವಾ ಮುಂದುವರಿಯುತ್ತಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದರೆ ಈ ದೀದಿ ಆಡ್ತಿರುವಂಥ ಮಾತುಗಳಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಉಳಿದ್ರೆ, ನನ್ನ ಪಕ್ಷ ಉಳಿದ್ರೆ ಮತ್ತೊಂದು ಸರಿ ಭೇಟಿ ಮಾಡೋಣ ಅನ್ನುವಂಥ ಮಾತುಗಳನ್ನು ದೀದಿ ಹೇಳಿರೋದು. ಇದೆಲ್ಲದರ ಜೊತೆಗೆ ಈ ಪಂಚ ಫಲಿತಾಂಶದ ನಾನ್ ಸ್ಟಾಪ್ ಕವರೇಜನ್ನು ನಾವು ನಿಮಗೆ ಕೊಡ್ತೀವಿ. ನಾನ್ ಸ್ಟಾಪ್ ಕವರೇಜ್. ಯಾರಿಗೆ ಗೆಲುವು ಪಶ್ಚಿಮ ಬಂಗಾಳದಲ್ಲಿ? ಪಶ್ಚಿಮ ಬಂಗಾಳ ದೊಡ್ಡ ಇತಿಹಾಸ ಇರುವಂಥ ರಾಜ್ಯ, ಸಾಮಾನ್ಯ ಅಲ್ಲ. ಈ ಮೊದಲ ವಿಭಜನೆ ಅದನ್ನು ಕಂಡಿದ್ದೇನೆ ಈ ಪಶ್ಚಿಮ ಬಂಗಾಳ. ಅದಾದ್ಮೇಲಿಂದ ಬಿಡಿ, ಅಲ್ಲಿ ಬೇಕಾದ್ದಾಗಿದೆ. ಅಲ್ಲಿ ಒಂದಾ ಎರಡ, ನಿಜಕ್ಕೂ ಬಾಂಗ್ಲಾದವರಿಗೆ ವಿಪರೀತ ಅನ್ಯಾಯ ಆಗಿದೆ, ಬೆಂಗಾಲಿಗಳಿಗೆ, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಇನ್ನು ಬೇರೆ ಬೇರೆ ರಾಜ್ಯಗಳ ಸ್ಥಿತಿಗತಿಗಳು ಏನೇನು, ಕೇರಳದಲ್ಲಿ ಏನಾಗಬಹುದು ಅನ್ನುವಂಥದ್ದು, ಅಸ್ಸಾಂನಲ್ಲಿ ಈಗಾಗಲೇ ಫಲಿತಾಂಶ ಕ್ಲಿಯರ್ ಅನ್ನುವಂಥ ಮಾತುಗಳು ಕೂಡ ಇವೆ. ಯಾಕಂದರೆ BJP ಸರ್ಕಾರವೇ ಮುಂದುವರಿಯುತ್ತೆ ಅಂತ. ಆದರೆ ಜನರ ಮನಸ್ಸಲ್ಲಿರೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ, ಅದಾದಮೇಲಿಂದ ಫಲಿತಾಂಶ ಬರುತ್ತೆ. ನಾವು ಸ್ಕ್ರೀನ್ ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೀವು ತಮಿಳುನಾಡಿನ ವಿವರಗಳನ್ನು ನೋಡ್ತೀರಿ, ಎಡಭಾಗದಲ್ಲಿ ನೀವು ಅಸ್ಸಾಂನ ವಿವರಗಳನ್ನು ನೋಡ್ತಾ ಇದ್ದೀರಿ, ರೈಟ್ ಸೈಡಲ್ಲಿ ಪುದುಚೇರಿ ವಿವರಗಳನ್ನು ನೋಡ್ತಾ ಇದ್ದೀರಿ. ಇನ್ನು ಅದು ಬದಲಾಗುತ್ತೆ, ಕೆಲವೊಂದು ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ, ಹೀಗೆ. ಜೊತೆಗೆ ಏನು ಅಂತಂದರೆ ಕೆಳಗಡೆಗೆ ನೀವು ನೋಡ್ತೀರಿ ಯಾವ ರೀತಿ ಸಮರ್ಥ ಶಾಮ್ನವರು ಏನಾದರೂ ಗೆಲ್ತಾರಾ ಸೋಲ್ತಾರಾ, ವೀರಣ್ಣ ಚರಂತಿಮಠ ಅವರಿಗೆ ಈ ಬಾರಿ ಗೆಲುವ ಸೋಲ ಅದು. ಯಾಕಂದರೆ ವೆರಿ ಇಂಪಾರ್ಟೆಂಟ್ಲಿ 2 ಕ್ಷೇತ್ರಗಳಲ್ಲಿ ಏನಾಗುತ್ತೆ ಫಲಿತಾಂಶ ಅನ್ನುವಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಸಂಗತಿ. ಯಾಕಂದರೆ ಒಂದು ಈ ಫಲಿತಾಂಶಗಳಿದಾವಲ್ಲ, ಸಾಮಾನ್ಯವಾಗಿ ಈ ರೀತಿಯ ಫಲಿತಾಂಶಗಳು ಆಡಳಿತಾರೂಢ ಯಾವ ಪಾರ್ಟಿ ಇರುತ್ತಲ್ಲ ಅದರ ಪರವಾಗೇ ಇರ್ತವೆ ಅನ್ನುವಂಥ ಮಾತುಗಳಿವೆ. ಯಾಕಪ್ಪ ಅಂತಂದರೆ ಇನ್ನೆಷ್ಟು ದಿವಸ, ಇನ್ನು 2 ವರ್ಷ ನೋಡೋಣ, ಇದ್ದವ್ರನ್ನೇ ಗೆಲ್ಸಿ ಕಳ್ಸೋಣ ಅಂತ. ಇದನ್ನು ಮೀರಿನೂ ಕೂಡ ಏನಾದರೂ ಇಲ್ಲಿ ಕಾಂಗ್ರೆಸ್ ಸೋಲ್ತು ಅಂತಂದರೆ ವಿಪರೀತವಾದಂಥ ಆಡಳಿತ ವಿರೋಧಿ ಅಲೆ ಇದೆ ಅಂತಲೇ ಅರ್ಥ. ಹೌದು. ಹಿಂದೆ ನಾವು ಗಮನಿಸಿದ್ವಿ, ಎಲ್ಲವನ್ನೂ ಗೆದ್ದಾದ ಮೇಲೂ ಕೂಡ SM ಕೃಷ್ಣ ಸರ್ಕಾರ ಮುಂದೆ ಏನಾಯಿತು, ಚುನಾವಣೆ ಆದಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಇಳಿತು, ಅದನ್ನು ಇತಿಹಾಸದ ಪುಟಗಳು ಸಾರಿ ಹೇಳ್ತವೆ. ನೋಡೋಣ ಏನಾಗ್ಬೋದು ಅನ್ನುವಂಥದ್ದು. ಹೀಗೆ ಎಲ್ಲೆಡೆ ತಯಾರಿ ಅಂತೂ ನಡೀತಾ ಇದೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ ಈ ಬಾರಿ ಬಹಳ ನಿರೀಕ್ಷೆಗಳನ್ನ ನಾವು ಇಟ್ಕೊಂಡಿದ್ದೀವಿ. ಫಲಿತಾಂಶ ಏನಾಗ್ಬೋದು ಏನು ಅಂತ. ಯಾಕಂತ ಅಂದ್ರೆ ಇದು ಏನು ಫಲಿತಾಂಶವನ್ನ ನಿರ್ಧರಿಸಿಬಿಡುತ್ತೆ ಅನ್ನುವಂಥದ್ದಲ್ಲ, ಆದ್ರೆ ಯಾವ ದಿಕ್ಕಿನ ಕಡೆಗೆ ಈ ಚುನಾವಣೆ ಸಾಗಿತ್ತು ಅನ್ನುವಂಥದ್ದನ್ನ ನಮ್ಗೊಂದು ಗೆಸ್ ಮಾಡೋದಕ್ಕೆ ಅವಕಾಶ ಆಗುವಂಥದ್ದು ಒಂದು ಎಕ್ಸಿಟ್ ಪೋಲ್. ಆ ಎಕ್ಸಿಟ್ ಪೋಲ್ ನಲ್ಲಿ ಯಾವ್ಯಾವ ರೀತಿಯಾದಂತಹ ಫಲಿತಾಂಶ ಬಂದಿದೆ ಅನ್ನುವಂಥದ್ದನ್ನ ನೀವು ನೋಡಿದ್ದೀರಾ. ಒಂದು ಕಡೆ ಕಂಪ್ಲೀಟ್ ಆಗಿ ಈ ಬಾರಿ ಬಿಜೆಪಿಗೆ ಅವಕಾಶ ಅನ್ನುವಂಥದ್ದನ್ನು ಕೂಡ ನಾವು ಕೆಲ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನ ನೋಡಿದ್ದೀವಿ ಪಶ್ಚಿಮ ಬಂಗಾಳದಲ್ಲಿ. ಇಲ್ಲ, ಈ ಬಾರಿ TMCನೇ ಮುಂದುವರಿಯುತ್ತೆ ಅನ್ನುವಂಥ ರಿಸಲ್ಟ್ ಅನ್ನು ಕೂಡ ಕೆಲ ಎಕ್ಸಿಟ್ ಪೋಲ್ ಕೊಟ್ಟಿರುವಂಥದ್ದನ್ನ ನೋಡಿದ್ದೀವಿ. ಅದರಲ್ಲೂ ಕೆಲ ಪ್ರಮುಖ ಸಂಸ್ಥೆಗಳು ಆರಂಭಿಕ ದಿನ ಅಂದ್ರೆ ಚುನಾವಣೆ ನಡೆದಂತ ದಿನ ಅವರು ಎಕ್ಸಿಟ್ ಪೋಲ್ ರಿಸಲ್ಟ್ ಕೊಟ್ಟಿಲ್ಲ. ಕಾರಣ ಅಂತಾರೆ ಮತದಾರರು ಓಪನ್ ಅಪ್ ಆಗ್ತಾ ಇಲ್ಲ, ನಮಗೆ ಅಲ್ಲಿನ ನಿಖರವಾದಂತ ಮಾಹಿತಿ ತಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಕೆಲ ಎಕ್ಸಿಟ್ ಪೋಲ್ ಸಂಬಂಧಪಟ್ಟಾಗಿನ ಸಂಸ್ಥೆಗಳು ಹೇಳಿರುವಂತ ಮಾತು. ಅಂದ್ರೆ ನೀವು ಲೆಕ್ಕ ಹಾಕಿ, ಮತದಾರ ಯಾವ ರೀತಿಯಾದಂತ ಗುಟ್ಟನ್ನ ಇಟ್ಕೊಂಡಿದ್ದಾನೆ, ಆ ಗುಟ್ಟು ಬಿಟ್ಕೊಡ್ತಿಲ್ಲ ಅನ್ನೋದಕ್ಕಿಂತ ಹಿಂದೆ ಆಗಿರುವಂತ ಚುನಾವಣೋತ್ತರ ಹಿಂಸಾಚಾರಗಳು ಜನರನ್ನ ಇನ್ನೂ ಕೂಡ ಭಯದಲ್ಲಿಟ್ಟಿವೆ. ಆ ಕಾರಣಕ್ಕಾಗಿ ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ಲಿ ನಮಗೆ ಇಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು ಚುನಾವಣೆ, ಕೇರಳ ಚುನಾವಣೆ ಈ ಬಾರಿ ಏನಾದರೂ, ಯಾಕಂದ್ರೆ 10 ವರ್ಷ ಆಗಿದೆ ಅಲ್ಲಿ LDF ಅಧಿಕಾರವನ್ನ ನಡೆಸ್ತಾ, ಈ ಬಾರಿ ಬದಲಾವಣೆ ಆಗುತ್ತಾ, ಈ ತರ ಅಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಬಹಳ ಉತ್ಕೃಷ್ಟವಾದಂತ ವರದಿಗಾರಿಕೆಯನ್ನ ನೀವು TV9 ನಲ್ಲಿ ಇಷ್ಟು ವರ್ಷ ಗಮನಿಸ್ಕೊಂಡು ಬಂದಿದ್ದೀರಾ. ಇವತ್ತು ಕೂಡ ಅದನ್ನ ನೀವು ಗಮನಿಸಬಹುದು. ಯಾಕಂತಂದ್ರೆ ನಮ್ಮ ಪ್ರತಿನಿಧಿಗಳು ಇವತ್ತು ರಿಸಲ್ಟ್ ಅನೌನ್ಸ್ ಆಗುವಂತ ಬಹಳಷ್ಟು ರಾಜ್ಯಗಳಲ್ಲಿ ಕಳೆದ 3-4 ದಿನಗಳಿಂದನೇ ಇದ್ದು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನು, ಜೊತೆಗೆ ಇವತ್ತಿನ ಫಲಿತಾಂಶಕ್ಕೆ ಸಂಬಂಧಪಟ್ಟ ನಿಖರ ಮಾಹಿತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಿಂದ ನಮ್ಮ ಜೊತೆಗೆ ಪ್ರಮೋದ್ ಜಾಯಿನ್ ಆಗ್ತಾ ಇದ್ದಾರೆ, ಹಾಗೆ ತಮಿಳುನಾಡಿನಿಂದ ನಮ್ಮ ಜೊತೆಗೆ ಹರೀಶ್ ಜಾಯಿನ್ ಆಗ್ತಾ ಇದ್ದಾರೆ, ಕೇರಳದಿಂದ ನಮ್ಮ ಜೊತೆಗೆ ಕಿರಣ್ ಜಾಯಿನ್ ಆಗ್ತಾ ಇದ್ದಾರೆ, ಕಿರಣ್ ಹನ್ಯಡ್ಕ. ಜೊತೆಗೆ ನಮ್ಮ ಜೊತೆಗೆ ವಿಶೇಷವಾಗಿ ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇವರೆಲ್ಲರಿಂದ ನಾವು ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ಅದಕ್ಕಿಂತ ಮುನ್ನ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಾಗಿನ ಕೆಲ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ TMC ಬಿಜೆಪಿ ಕಾರ್ಯಕರ್ತರ ನಡುವಿನ ಫೈಟ್ ಫಲಿತಾಂಶ ದಿನವೂ ಮುಂದುವರಿತಾ ಇದೆ. ಮತ ಎಣಿಕೆಗೂ ಮುನ್ನವೇ TMC ಬಿಜೆಪಿ ನಡುವೆ ಸಮರ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಭವಾನಿಪುರದಲ್ಲಿ ಕಾರ್ಯಕರ್ತರ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಭವಾನಿಪುರದಲ್ಲಿ ಕಳೆದ 2 ದಿನಗಳಿಂದನೂ ಕೂಡ ಬಹಳ ಗಲಾಟೆಗಳಾಗ್ತಾ ಇರೋದನ್ನ ನೋಡ್ತಾ ಇದ್ದೀರಿ.
ಬಹುಶಃ ಅಲ್ಲಿ ID ಕಾರ್ಡ್ ಹಾಕೊಂಡಿರುವಂತವ್ರು ಅವರು ಚುನಾವಣಾ ಅಧಿಕಾರಿಗಳು ಅಂತ ಕಾಣಿಸುತ್ತೆ, ಅಥವಾ ಇವತ್ತು ಈ ರಿಸಲ್ಟ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಅವರು ಈ ಎಣಿಕೆ ಕೇಂದ್ರದ ಕಡೆಗೆ ಬಂದಿರುವಂತಹ ಅಧಿಕಾರಿಗಳು. ನೋಡಿ, ಅವರೆಲ್ಲರಿಗೂ ಕೂಡ ಕೈ ತೋರಿಸಿ ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸಹಜವಾಗಿ ಆಯಾ ಪಕ್ಷಗಳ ಏಜೆಂಟ್ಗಳು ಕೂಡ ಇರ್ತಾರೆ. ಬಹುಶಃ ಆ ಕೊನೆ ಹಂತದ ತನಕನೂ ಆ ಎಣಿಕಾ ಕೇಂದ್ರಕ್ಕೆ ಹೋಗೋ ಸಂದರ್ಭದಲ್ಲೂ ಕೂಡ ಅವ್ರ ನಡುವೆ ಆಗ್ತಾ ಇರುವಂತಹ ಗಲಾಟೆಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಭವಾನಿಪುರ ಈ ಬಾರಿ ಆ ಮಟ್ಟಿಗಿನ ಹೀಟ್ ಅನ್ನ ಪಡೆದುಕೊಂಡಿದ್ದಾರೆ. ಯಾಕೆ ಏನೇನೋ ನಂತರದ ಹಂತದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಬಟ್ ಅಲ್ಲಿ ಏನಾಗ್ತಾ ಇದೆ ಬನ್ನಿ ನಾವು. ಸೊ ಇನ್ನು ಜಿದ್ದಿನ ಕಣವಾಗಿ ಬದಲಾಗಿದೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಯಾವಾಗಲೂ ಕೂಡ ಈ ಗದ್ದಲ ಗಲಾಟೆ ಹೊಡೆದಾಟ ಇದ್ದಿದ್ದೇನೆ. ಹೀಗಾಗಿನೇ ಈ ಬಾರಿ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಕೇಂದ್ರ, 3 ತಿಂಗಳು ಇಲ್ಲೇ ಇಡ್ತೀವಿ ಪಡೆಯನ್ನ, ಯಾರಾದರೂ ಏನಾದರೂ ಬಾಲ ಬಿಚ್ಚಿದರೆ ಬಾಲ ಕತ್ತರಿಸ್ತೀವಿ ಅಂತ. ಇದೆಲ್ಲದರ ಹೊರತಾಗಿನೂ ಕೂಡ ಗದ್ದಲ ಗಲಾಟೆ ಆಗ್ತಿಲ್ಲ ಅಂತಲ್ಲ. ನೋಡಿ, ಇವತ್ತು ಕೌಂಟಿಂಗ್ ಆಗುತ್ತೆ. ಇವತ್ತು ಇಂಥ ಸಂದರ್ಭದಲ್ಲೂ ಕೂಡ ಮತ ಎಣಿಕೆಯ ದಿನವೂ ಕೂಡ ಗದ್ದಲ ಗಲಾಟೆಗಳು ನಡೀತಾ ಇದೆ. ಭವಾನಿಪುರ ನಿಮಗೆ ಗೊತ್ತಿದೆ, ಅತ್ಯಂತ ಸೂಕ್ಷ್ಮ ಕ್ಷೇತ್ರ. ಇಬ್ಬಿಬ್ಬರು ಘಟಾನುಘಟಿಗಳು ಸ್ಪರ್ಧೆಗಳಿದಿರುವಂಥದ್ದು.